ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಸೊ ಫ್ರೆಂಡ್ಸ್, ಫೀಚರ್ನಲ್ಲಿ ಇದೇ ವರ್ಷ 2024 ಒಂದು ಫೀಚರ್ನಲ್ಲಿ ಕೆಲವೊಂದಿಷ್ಟು ಫೋನ್ಸ್ಗಳು ಲಾಂಚ್ ಆಗ್ತಾಯಿದೆ. ತುಂಬಾ ಒಂದು ಹೈ ಲೆವೆಲ್ನಲ್ಲಿ ಪ್ರೀಮಿಯಮ್ ಆಗಿರುವಂಥ ಫೋನ್ಗಳು ಲಾಂಚ್ ಆಗ್ತಿದೆ. ಸೊ ಆ ಫೋನನ್ನು ಒಂದು ಫೀಚರ್ಸ್ಗಳನ್ನು ಸ್ವಲ್ಪ ತಿಳ್ಕೊಂಡು, ಮತ್ತು ಫೋನಿಗೆ ಒಂದು ಫೋಟೋ ಕೂಡ ಬಂದಿದೆ, ಮತ್ತು ಅದು ಫೋನ್ ಯಾವ ತಿಂಗಳಲ್ಲಿ ಲಾಂಚ್ ಆಗುತ್ತೆ ಮತ್ತು ಯಾವ ಡೇಟಲ್ಲಿ ಲಾಂಚ್ ಆಗಿದೆ ಅಂತ ಒಂದು ಡೇಟು ಕೂಡ ಲಾಂಚ್ ಮಾಡಿದರೆ. ಬಟ್ ಅದು ಎಕ್ಸ್ಪೆಕ್ಟೆಡ್ ಲಾಂಚಿಂಗ್ ಡೇಟ್, ಅದು ಕನ್ಫರ್ಮೇಷನ್ ಡೇಟ್ ಅಲ್ಲ. ಈ ತಿಂಗಳಲ್ಲಿ ಒಂದು ಲಾಂಚ್ ಮಾಡಲು ಒಂದು ಎಕ್ಸ್ಪೆಕ್ಟೆಡ್ ಅಂತ ಇಟ್ಕೋಬೋದು. ಸೊ ಅಂಥ ಒಂದು ಲಿಂಕನ್ನು ಹೇಳಿ ಆ ಡೇಟನ್ನು ಬಿಟ್ಟಿದ್ದಾರೆ. ಸೊ ಮತ್ತು ನೋಡೋ ಫೋನಿನ ಸುಮಾರು ಫೋನ್ಗಳು ತುಂಬಾ ಫೋನ್ಗಳಲ್ಲಿ ತುಂಬ ಲಾಂಚ್ ಆಗ್ತಿವೆ ಈ ವರ್ಷ. ಸೊ ಅದರಲ್ಲಿ ಒಂದಿಷ್ಟು ಫೋನ್ಸ್ಗಳನ್ನು ನೋಡೋಣ ಹೇಗಿದೆ ಅಂತೆ. ಸೊ ಅದರಲ್ಲಿ ತುಂಬಾ ಹೈ ಲೆವೆಲ್ ಪ್ರೀಮಿಯಮ್ ಫೋನ್ಸ್ಗಳಿದ್ದಾವೆ. ನಾರ್ಮಲ್ ಒಂದು ಮಿಡ್ ರೇಂಜಲ್ಲಿ ಇರುವ ಫೋನ್ಸ್ಗಳಿವೆ. ಸೊ ಆ ಫೋನಿನ ಬಗ್ಗೆ ತಿಳ್ಕೊಬೇಕಂತ ಹೇಗಿದೆ ಅಂತ ನೀವು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಬೈ ಫ್ರೆಂಡ್ಸ್. ಸೊ ಬನ್ನಿ ಈ ವಿಡಿಯೋಕ್ಕೆ. ಸೊ ಮೊದಲಿಗೆ ಒಂದು ಫೋನ್, ಯಾವ ಫೋನ್ ಅಂದರೆ ಐಕ್ಯೋ G9 ಟರ್ಬೋ ಅಂತ. ಸೊ ಐಕ್ಯೋ ಕೂಡ ಒಂದು ಫೋನ್ ಬರ್ತಿದೆ, G9 ಟರ್ಬೋ ಅಂತ. ಸೊ ಈ ಫೋನ್ ಒಂದು 25 ಸೆಪ್ಟೆಂಬರಲ್ಲೂ ಲಾಂಚ್ ಆಗದೆ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಡೇಟನ್ನು ಕಳಿಸಿದ್ದಾರೆ. ಮತ್ತು ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 ಜನರೇಷನ್ 3 ಒಂದು ಪ್ರೊಸೆಸರ್ ಇರುತ್ತಂತೆ. ಸೊ ಯಾವ ಫೋನಿಗೆ ಕೂಡ ತುಂಬಾ ಅಷ್ಟೊಂದು ಡಿಫ್ರೆನ್ಸ್ ಟೈಪ್ ಏನೂ ಇಲ್ಲ. ಸೊ ಇಷ್ಟೇ ಒಂದೆರಡು ನಾರ್ಮಲ್ ಪಾಯಿಂಟ್ಸ್ ಅಷ್ಟೇ ಡಿಫ್ರೆನ್ಸ್, ಎಲ್ಲ ಕೂಡ ಸೇಮ್ ಅಲ್ಲಿ ಬರ್ತವೆ. ಸೊ ಒಂದು ಹೈ ಲೆವೆಲ್ ಪ್ರೀಮಿಯಮ್ ಫೋನ್ಗಳು ಸ್ವಲ್ಪ ಇದೆ, ಅವಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ. ಉಳಿದಿದ್ದೆಲ್ಲ ಕೂಡ ಸಿಮಿಲರ್ ಪರ್ಫಾರ್ಮೆನ್ಸ್, ಉಳಿದಿದ್ದೆಲ್ಲ ಫೋನು ಕೂಡ ಸಿಮಿಲರ್ ಆಗಿವೆ. ಸೊ ಇದರಲ್ಲಿ ಮತ್ತು 12 GB ರ್ಯಾಮು ಮತ್ತು ಕ್ಯಾಮ್ರಾ 50 MP ರಿಯರ್ ಕ್ಯಾಮ್ರಾ ಮತ್ತು 16 MP ಫ್ರಂಟ್ ಕ್ಯಾಮ್ರಾ ಇದೆ. ಇದರಲ್ಲಿ ನಾರ್ಮಲ್ ಆ್ಯಸ್ ಯೂಶುವಲ್ ಆಗಿ 6000 mAh ಬ್ಯಾಟ್ರಿ ಇದೆ, ಮತ್ತು ಇದರಲ್ಲಿ 80 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಇದೆ ಅಂತೆ. ಸೊ ಇದು ಮತ್ತು 6.7 ಇಂಚಿನ 6.7 ಇಂಚಸ್ನ ಅಮೋಲೆಡ್ ಡಿಸ್ಪ್ಲೇ ಇದೆ ಇದು. ಸೊ ಇದರ ಪ್ರೈಸ್ 23,500 ರೂಪಾಯಿ ಇದರ ಪ್ರೈಸಲ್ಲಿ ಲಾಂಚ್ ಆಗುತ್ತೆ. ಸೊ ಇದು ಕೂಡ ಎಕ್ಸ್ಪೆಕ್ಟೆಡ್ ಪ್ರೈಸು, ಮತ್ತು ಇದರ ಡೇಟ್ ಪಕ್ಕ ಎಕ್ಸ್ಪೆಕ್ಟೆಡ್ ಡೇಟ್ ಆಗಿದೆ. ಸೊ ಇದೇ ಡೇಟಿಗೆ ಅಂತ ಕನ್ಫರ್ಮ್ ಇಲ್ಲ, ಎಕ್ಸ್ಪೆಕ್ಟೆಡ್ ಮಾಡ್ಕೋಬೋದು ಈ ಡೇಟಿಗೆ ಫೋನ್ ಲಾಂಚ್ ಆಗುತ್ತೆ. ಸೊ ಈ ಫೋನ್ ಲಾಂಚು ಇಷ್ಟೇ. ಸೊ ಆರಾಮಾಗಿ ಇವೆಲ್ಲ ಫೀಚರ್ಸ್ಗಳು ನೋಡಿದ್ರೆ ಇವೆಲ್ಲ ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಜನರೇಷನ್ 3 ಮತ್ತು 12 GB ರ್ಯಾಮು ಮತ್ತು 6000 mAh ಬ್ಯಾಟ್ರಿ ಮತ್ತು 80 ವ್ಯಾಟ್ ಚಾರ್ಜರ್ ಮತ್ತು 50 MP ಕ್ಯಾಮ್ರಾ, 16 MP ಫ್ರಂಟ್ ಕ್ಯಾಮ್ರಾ, ಇವೆಲ್ಲಗಳು ನೋಡಿದರೆ ಸೊ 23,500 ರೇಂಜ್ ಇದರ ಕರೆಕ್ಟಾಗಿ ಇದೆ ಈ ಫೋನಿನ ರೇಟು. ಸೊ ಇನ್ನೂ ಕೂಡ ಕಡಿಮೆ ಆದರೂ ಆಗ್ಬೋದು. ಸೊ ಇನ್ನೊಂದು ಆಫರ್ನಲ್ಲಿ ಕೂಡ ಇನ್ನೂ ಕಡಿಮೆ ಆಗುತ್ತೆ. ಇವೆಲ್ಲ ಫೋನ್ ಇಷ್ಟೇ ಇದೆ. ಸೊ ಆಫರ್ನಲ್ಲಿ ಇನ್ನೂ ಕೂಡ ನಿಮಗೆ 23,500 ಇದೆ. ಇದು ನಿಮಗೆ 2019 ತನಕ ಸಿಗುತ್ತೆ ಫೋನು. ಸೊ ಆರಾಮಾಗಿ ಈ ಫೋನನ್ನ ಪರ್ಚೇಸ್ ಮಾಡ್ಬೋದು. ಸೊ ಈ ಫ್ರೆಂಡ್ಸ್, ಈಗ ಹೋಗೋಣ ಮುಂದಿನ ಫೋನ್ ಯಾವುದು ಅಂತ ನೋಡೋಣ. ನೋಡಿ, Oppo Find X7 Ultra. ಸೊ ಇದು 30 ಅಕ್ಟೋಬರ್ 2024 ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಕೂಡ ಸ್ನ್ಯಾಪ್ಡ್ರ್ಯಾಗನ್ ಜನರೇಷನ್ 3 ಪ್ರೊಸೆಸರೇ ಇದೆ, ಮತ್ತು ಇದು 12 GB ರ್ಯಾಮ್ ಇದೆ, ಮತ್ತು ಇದರಲ್ಲಿ ಎಲ್ಲ ರಿಯರ್ ಕ್ಯಾಮ್ರಾ, ಸೊ ಕ್ಯಾಡ್ ಕ್ಯಾಮ್ರಾ, ಕ್ವಾಡ್ ಕ್ಯಾಮ್ರಾ ಅಥವಾ ಟ್ರಿಪಲ್ ಕ್ಯಾಮ್ರಾ ಇರ್ತವೆ. ಸೊ ಎಲ್ಲ ಕ್ಯಾಮ್ರಾಗಳು ರಿಯರ್ ಕ್ಯಾಮ್ರಾ 50 MP ಕೊಟ್ಟಿದ್ದಾರೆ. 50+50+50+ MP ಕೊಟ್ಟಿದ್ದಾರೆ. ಮತ್ತು ಮತ್ತು ಫ್ರಂಟ್ ಕ್ಯಾಮ್ರಾ ಇದರಲ್ಲಿ 32 MP ಫ್ರಂಟ್ ಕ್ಯಾಮ್ರಾ ಇದೆ, ಮತ್ತು ಇದು 6.78 ಇಂಚಸ್ನ ಅಮೋಲೆಡ್ ಡಿಸ್ಪ್ಲೇ ಇದೆ, ಮತ್ತು ಇದರಲ್ಲಿ ಕೂಡ 6000 mAh ಬ್ಯಾಟ್ರಿ, ಮತ್ತು ಇದು 100 ವ್ಯಾಟಿನ ಫಾಸ್ಟ್ ಚಾರ್ಜರ್ ಆಗಿದೆ. 100 ವ್ಯಾಟಿನ ಫಾಸ್ಟ್ ಚಾರ್ಜರ್ ಇದೆ ಇದರಲ್ಲಿ. ಸೊ ಸುಮಾರು 15 ನಿಮಿಷಗಳಲ್ಲಿ ಆರಾಮಾಗಿ ಈ ಫೋನ್ ಚಾರ್ಜ್ ಆಗುತ್ತೆ. ಸೊ ಇದ್ರ ಪ್ರೈಸ್ ಕೂಡ 71,300 ರೂಪಾಯಿ ಕೊಟ್ಟಿದ್ದಾರೆ ಇದರ ಪ್ರೈಸ್. ಸೊ ಮತ್ತು ಇನ್ನು ಈ ಫೋನು ಕೂಡ Android 14 ಕೂಡ ಲಾಂಚ್ ಆಗುತ್ತೆ. ಸೊ ರನ್ ಆಗ್ತದೆ, ಎಲ್ಲ ಕೂಡ Android 14 ಲಾಂಚ್ ಆಗ್ತವೆ ಫೋನ್ಗಳು. ಸೊ ಇನ್ನೂ ಮುಂದಿನ ಫೋನಿಗೆ ನೋಡೋದಂದರೆ ಟೆಕ್ನೋ ಕ್ಯಾಮನ್ 30 Pro ಅಂತ ಒಂದು ಫೋನ್ ಲಾಂಚ್ ಆಗುತ್ತೆ. ಇದು ಜೂನ್ 19, 2024 ಅಂದರೆ ಇದೇ ವರ್ಷ ಜೂನ್ 19, ಇದೇ ತಿಂಗಳಲ್ಲಿ ಜೂನ್ 19ಗೆ ಲಾಂಚ್ ಆಗುತ್ತೆ ಈ ಫೋನು. ಸೊ ಇನ್ನೂ ಕೂಡ ಇದರ ಇನ್-ಡೆಪ್ತ್ ರಿವ್ಯೂ ಫೋನ್ ಲಾಂಚ್ ಆಗುವಾಗ ಇನ್-ಡೆಪ್ತ್ ರಿವ್ಯೂವನ್ನು ನೋಡೋಣ. ಸೊ ಈಗ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದು ಫೀಚರ್ಸ್ಗಳನ್ನು ನೋಡೋಣ ಇದರಲ್ಲಿ. ಸೊ ಇದು ಕೂಡ MediaTek Dimensity 8200 MediaTek Dimensity ಪ್ರೊಸೆಸರ್ ಇದೆ ಇದರಲ್ಲಿ. ಇದು ಕೂಡ 12 GB ರ್ಯಾಮೇ. ಸೊ ಆ್ಯಸ್ ಯೂಶುವಲ್ ನೋಡಿ ಸಿಮಿಲರ್ ಎಲ್ಲ ಫೋನ್ಸ್ ಕೂಡ ಸಿಮಿಲರ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೊ ಆಲ್ರೆಡಿ
ಆಲ್ರೆಡಿ ಏನು ಮಾಡ್ತೀರಾ, ಸೊ 12 GB ರ್ಯಾಮ್. ಇದರಲ್ಲಿ ಕೂಡ 50 MP ಪ್ಲಸ್ 50 MP ಕ್ಯಾಮ್ರಾ ಮತ್ತು ಪ್ಲಸ್ 2 MP ಕ್ಯಾಮ್ರಾ ಕೊಟ್ಟಿದೆ. ಸೊ ಒಂದು ಕ್ಯಾಮ್ರಾ 2 MP, ಇನ್ನು ಉಳಿದ ಮಿಕ್ಕಿದ ಕ್ಯಾಮ್ರಾ ಎಲ್ಲ 50 MP. ಇನ್ನು ಫ್ರಂಟ್ ಕ್ಯಾಮ್ರಾ ಬಂದರೆ ಅದು ಕೂಡ 50 MP ಕೊಟ್ಟಿದ್ದಾರೆ. ಮತ್ತು 5000 mAh ಮತ್ತು ಒಂದು 70 ವ್ಯಾಟಿನ ಫಾಸ್ಟ್ ಚಾರ್ಜಿಂಗ್ ಬರುತ್ತೆ ಇದು ಕೂಡ ಇದರಲ್ಲಿ. ಮತ್ತು OS ಆ್ಯಂಡ್ರಾಯ್ಡ್ 14ರಲ್ಲಿ 14ನಲ್ಲಿ ಲಾಂಚ್ ಆಗುತ್ತೆ. ಸೊ ಈ ಫೋನಿನ ಒಂದು ಪ್ರೈಸ್ ಬಂದರೆ 23,000 ರೂಪಾಯಲ್ಲಿ ಈ ಫೋನ್ ಒಂದು ಲಾಂಚ್ ಆಗುತ್ತೆ 19ನೇ ತಾರೀಕಿನಂದು. ಸೊ ನೋಡೋಣ, ಇದೇ ತಿಂಗಳಲ್ಲಿ ಬರುತ್ತೆ, ಆವಾಗ ಕೂಡ ನಾನು ಎಲ್ಲ ಫೋನ್ಗಳನ್ನು ರಿವ್ಯೂ ಮಾಡ್ತೀನಿ. ಸೊ ಇದು ಕೂಡ ರಿವ್ಯೂ ಮಾಡ್ತೀನಿ. ಇನ್ನು ಮುಂದಿನ ಒಂದು ಫೋನಿಗೆ ಬಂದರೆ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ C55 ಅಂತ ಒಂದು ಫೋನ್ ಲಾಂಚ್ ಮಾಡ್ತಾರೆ. ಸೊ ಇದು ಒಂದು ಮಿಡ್ ರೇಂಜ್ ಫೋನು. ಸೊ ಇದು ಒಂದು ಎಂಟ್ರಿ ಲೆವೆಲ್, ಮಿಡ್ ರೇಂಜ್ಗಿಂತ ಒಂದು ಎಂಟ್ರಿ ಲೆವೆಲ್ ಫೋನು ಅನ್ನೋ. ಸೊ ಇದು ಬರೀ 12,000 ರೂಪಾಯಿಗೆ ಲಾಂಚ್ ಆಗ್ತಾಯಿದೆ, ಬರೀ 12,000 ಈ ಫೋನು. ಸೊ 12,000 ಅಂದರೂ ಕೂಡ ಒಂದು ಎಂಟ್ರಿ ಲೆವೆಲ್ಗಿಂತ ತುಂಬ ಚೆನ್ನಾಗಿದೆ, ಮಿಡ್ ರೇಂಜಲ್ಲಿ ಕೂಡ ಇದೆ. ಇದರಲ್ಲಿ ಒಂದು 7 GB 8 GB ರ್ಯಾಮ್ ಇದೆ ಈ ಒಂದು ಫೋನಲ್ಲಿ. 8 GB ರ್ಯಾಮ್ ಅಂದರೆ ಸೊ ಈಗ ಎಲ್ಲ 20,000 ರೂಪಾಯಿ ತನಕ 8 GB ರ್ಯಾಮ್ ಇದೆ. ಸೊ ಇದು ಬರೀ 12,000 ರೂಪಾಯಿ 8 GB ರ್ಯಾಮ್ ಕೊಟ್ಟಿದ್ದಾರೆ ಇದರಲ್ಲಿ ಅನ್ನೋದು. ಸೊ ಬೆಸ್ಟ್ ಫೋನ್ ಆಗಿದೆ ಇದು ಸ್ಯಾಮ್ಸಂಗ್ನಿಂದ. ಇದು ಅಕ್ಟೋಬರ್ 3ನೇ ತಾರೀಕಿಗೆ ಲಾಂಚ್ ಆಗುತ್ತೆ. ಸೊ ಈ ಫೋನು ಇದರಲ್ಲಿ ಕೂಡ ಸೊ 50 MP ಬ್ಯಾಕ್ ಕ್ಯಾಮ್ರಾ, ಸೊ ಮತ್ತು 8 MP 50 MP ಮತ್ತು 2 MP ಬ್ಯಾಕ್ ಕ್ಯಾಮ್ರಾ. ಮತ್ತು ಇದು ಫ್ರಂಟ್ ಕ್ಯಾಮ್ರಾ ಬಂದು ಇದರಲ್ಲಿ 50 MP, ಫ್ರಂಟ್ ಕ್ಯಾಮ್ರಾನು ಕೂಡ 50 MP ಇದೆ, ಬ್ಯಾಕ್ ಕ್ಯಾಮ್ರಾನು ಕೂಡ 50 MP ಇದೆ. ಸೊ ಕ್ಯಾಮ್ರಾ ಮಾತ್ರ ಎರಡು ಕೂಡ ಕ್ಯಾಮ್ರಾದ ಮೆಗಾ ಪಿಕ್ಸೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು 5000 mAh ಬ್ಯಾಟ್ರಿ. ಸೊ ಇದು 45 ವ್ಯಾಟಿನ ಒಂದು ಫಾಸ್ಟ್ ಚಾರ್ಜರ್. ಸೊ ಸ್ಯಾಮ್ಸಂಗ್ದವ್ರದ್ದು 45, ಸ್ಯಾಮ್ಸಂಗ್ ಕಡೆಯವರು 45 ಒಂದು ಚಾರ್ಜನ ಒಂದು ವ್ಯಾಟಿನ ಒಂದು ಚಾರ್ಜರ್ ಅಂದೇ ಕೊಡೋದು ತುಂಬ ಕಷ್ಟ. ಯಾಕಂದರೆ ಅವರು ಒಂದು 25 ಸಾವಿರ ಕೊಟ್ಟು ಫೋನ್ ತೊಗೊಂಡ್ರು ಕೂಡ ಅವರು ಕೊಡೋದು ಬರೀ 25 ವ್ಯಾಟಿನ ಒಂದು ಫಾಸ್ಟ್ ಚಾರ್ಜಿಂಗ್. ಸೊ ಈಗ ಅವರು 45 ಒಂದು ವ್ಯಾಟಿನ ಒಂದು ಫಾಸ್ಟ್ ಚಾರ್ಜಿಂಗ್ ಕೊಡ್ತಾರೆ ಅಂದರೆ ಅದು ತುಂಬಾ ಚೆನ್ನಾಗಿ, ತುಂಬಾ ಖುಷಿ ಪಡುವಂಥ ವಿಷಯ. ಸೊ ಫೋನು ಕೂಡ ಇನ್ನೂ ಹೇಗಿದೆ ಅಂತ ಅಂತ ರಿವ್ಯೂ ನೋಡೋಣ ಲಾಂಚ್ ಆಗುವಾಗ. ಸೊ ಫೋನು ಡೈಮೆನ್ಸಿಟಿ ಕೊಟ್ಟಿದ್ದಾರೆ. ಸೊ ಅದು ಒಂಚೂರು ವಿಚಾರ ಆಗಲ್ಲ. ಸೊ ಈ ಪ್ರೈಜಿಗೆ ಓಕೆ, ಡೈಮೆನ್ಸಿಟಿ 8200 ಒಂದು ಮಿಡ್ ರೇಂಜ್ ಆಗಿರೋ ಪ್ರೊಸೆಸರು. ಬಟ್ ಈ ಪ್ರೈಜಿಗೆ ಅವ್ರು ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನೂ ಕೂಡ ಒಂದು ಚೆನ್ನಾಗಿದ್ದಿದ್ರೆ ಸ್ನ್ಯಾಪ್ಡ್ರ್ಯಾಗನು ಅಥವಾ ಇನ್ನೂ ಕೂಡ ಸ್ನ್ಯಾಪ್ಡ್ರ್ಯಾಗನು ಅಥವಾ ಮಿಡಿಯಾಟೆಕ್ 1080p 1080 ಅಂತ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೋತೀನಿ. ಸೊ ಇನ್ನು ನೆಕ್ಸ್ಟ್ ಫೋನಿಗೆ ಬಂದರೆ ಮೋಟೋ ಎಡ್ಜ್ 50 ಅಲ್ಟ್ರಾ. ಈ ಫೋನು ಒಂದು ಮಾತ್ರ ಒಂದು ಪ್ರೀಮಿಯರ್ ಫೋನ್ಗಳು ಮೋಟೋ ಕಡೆಯಿಂದ ಪ್ರೀಮಿಯರ್ ಫೋನನ್ನು ಲಾಂಚ್ ಮಾಡ್ತಾಯಿದೆ. ಒಂದು ಸೆಪ್ಟೆಂಬರ್ 26 ಒಂದು 2024 ಅಂದರೆ ಸೆಪ್ಟೆಂಬರ್ 26ನೇ ತಾರೀಕಿಗೆ ಈ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ, ಗ್ಲೋಬಲ್ ಆಗಿ ಲಾಂಚಸ್ಸು. ಮತ್ತು ಇದು ಒಂದು ಸ್ನ್ಯಾಪ್ಡ್ರ್ಯಾಗನ್ 8 ಜನರೇಷನ್ 3. ಸೊ ಸಿಮಿಲರ್ ಕಾಮನ್ ಇದ್ರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ. ಅದೇ ಸ್ನ್ಯಾಪ್ಡ್ರ್ಯಾಗನ್ 8 ಜನರೇಷನ್ 3 ಒಂದು ಪ್ರೊಸೆಸರ್. ಮತ್ತು ಇದರಲ್ಲಿ ಕೂಡ 16 GB ರ್ಯಾಮ್ ಇದೆ ಇದರಲ್ಲಿ. ಈ ಫೋನು ಕೂಡ ಬ್ಯಾಕಲ್ಲಿ 50 MP ಇದೆ ಮತ್ತು 64 MP ಇದೆ. ಮತ್ತು ಫ್ರಂಟಲ್ಲಿ ಕೂಡ 50 MP ಇದೆ. ಸೊ ಫ್ರಂಟ್ ಕ್ಯಾಮ್ರಾ ಕೂಡ 50 MP ಇದೆ. ಇಲ್ಲಿ ಒಂದು 6.7 ಇಂಚಿನ ಒಂದು OLED ಡಿಸ್ಪ್ಲೇ ಸಿಗ್ತಾ ಇದೆ ನಿಮಗೆ. ಸೊ ಮತ್ತು ಇದರಲ್ಲಿ ಕೇವಲ 4500 mAh ಬ್ಯಾಟ್ರಿ ಇದೆ, ಇದು ಮತ್ತು ಸಿಗ್ತಾ ಇದೆ. ಸೊ ಇದರಲ್ಲಿ ಕೂಡ ಒಂದು ಕಡಿಮೆ ಇದೆ. ಸೊ ಒಂದು ಪ್ರೀಮಿಯರ್ ಫೋನ್ ಆದರೂ ಕೂಡ ಇದರಲ್ಲಿ ಬರೀ ಒಂದು 4500 mAh ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಅದರ ಒಂದು ಪರವಾಗಿ ಒಂದು 120 ವ್ಯಾಟಿನ 120 ವ್ಯಾಟಿನ ಒಂದು ಚಾರ್ಜರ್ನ ಕೊಟ್ಟಿದ್ದಾರೆ ಬಾಕ್ಸ್ ಒಳಗೆ. ಅದನ್ನು ಒಂದು ಬಿಲ್ಡ್ ಮಾಡೋದಕ್ಕೆ 45,000 ಒಂದು 4500 mAh ಬ್ಯಾಟ್ರಿ ಒಂದು ಸಪೋರ್ಟ್ ಮಾಡೋದಕ್ಕೆ 120 ವ್ಯಾಟಿನ ಒಂದು ಚಾರ್ಜರ್ನ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಮತ್ತು ಇನ್ನು ಇದು ಕೂಡ ಒಂದು 6.7 ಇಂಚಿನ ಒಂದು OLED ಡಿಸ್ಪ್ಲೇ ಇದರಲ್ಲಿ. ಇದು ಕೂಡ ಒಂದು 88,000 ಪ್ರೈಸಲ್ಲಿ ಲಾಂಚ್ ಆಗ್ತಾ ಇದೆ. ಮತ್ತು ಇದು ಕೂಡ ಆ್ಯಂಡ್ರಾಯ್ಡ್ 14 ಮೇಲೆ ರನ್ ಆಗುತ್ತೆ. ಸೊ ಒಂದು 88,000 ಒಂದು ಪ್ರೈಸ್ಗೆ ಲಾಂಚ್ ಆಗುತ್ತೆ. ಸೊ ಈ ಒಂದು ಫೋನು. ಸೊ ಓಕೆ ಫ್ರೆಂಡ್ಸ್, ಇನ್ನು ಮುಂದಿನ ಒಂದು ಫೋನಿಗೆ ಬಂದರೆ ವಿವೋ X Fold 3 Pro ಒಂದು ಫೋನ್ ಲಾಂಚ್ ಆಗ್ತಾಯಿದೆ. ಸೊ ಇದು ಕೂಡ ಒಂದು ಹೈ ಲೆವೆಲಲ್ಲಿ ಪ್ರೀಮಿಯಮ್ ಫೋನ್. ಇದು 1 lakh ಮೇಲೆ ಇದೆ ಈ ಫೋನ್ ರೇಂಜು. ಸೊ ಹೇಳ್ತೀನಿ ಅದನ್ನು. ಸೊ ಈಗ ಈ ಫೋನು ಒಂದು ಜುಲೈ 6ನೇ ತಾರೀಕಿಗೆ ಲಾಂಚ್ ಆಗುತ್ತೆ. ಸೊ ಮುಂದಿನ ತಿಂಗಳು ಜುಲೈ 6ನೇ ತಾರೀಕಿಗೆ ಇದೇ ತಿಂಗಳು 6ನೇ ತಾರೀಕಿಗೆ ಲಾಂಚ್ ಐತೆ. ಸೊ ನಾನು ಕೂಡ ಅದನ್ನು ಆವಾಗ ಇಂದು ಕೂಡ ರಿವ್ಯೂವನ್ನು ಒಂದು ವಿಡಿಯೋನ ಮಾಡ್ತೀನಿ. ಸೊ ಇದೇ ತಿಂಗಳು ಜೂನ್ ತಿಂಗಳು 6ನೇ ತಾರೀಕಿಗೆ ಲಾಂಚ್ ಆಗುತ್ತೆ ಈ ಫೋನು. ಮತ್ತು ಇದರಲ್ಲಿ ಕೂಡ ಸೇಮ್ ಆಗಿ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್, ಅದೇ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 8 ಜನರೇಷನ್ 3 ಅಂತ. ಮತ್ತು ಇದರಲ್ಲಿ 16 GB ರ್ಯಾಮ್ ಇದೆ ಕೂಡ. ಇದರಲ್ಲಿ ಕೂಡ ಒಂದು 50+ ಮತ್ತು 50+ ಒಂದು 64 MP ಕ್ಯಾಮ್ರಾ ಇದೆ, ರಿಯರ್ ಕ್ಯಾಮ್ರಾ 50 ಮತ್ತು 64 MP. ಫ್ರಂಟಲ್ಲಿ ಕೂಡ ಒಂದು 32 MP ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ಕೂಡ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ. ಸೊ ಓನ್ಲಿ 32 MP ಫ್ರಂಟಲ್ಲಿ. ಮತ್ತು ಇದು 5700 ಒಂದು mAh ಬ್ಯಾಟ್ರಿ. ಇದರಲ್ಲಿ ಕೂಡ 100 ವ್ಯಾಟಿನ ಒಂದು ಫಾಸ್ಟ್ ಚಾರ್ಜರ್ ಬರ್ತಾಯಿದೆ ಬಾಕ್ಸಲ್ಲಿ. 5700
mAh ಬ್ಯಾಟ್ರಿ ಅದಕ್ಕೆ. ಸೊ ಲಾಸ್ಟ್ ಒಂದು ಫೋನಿಗಿಂತ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ ಬ್ಯಾಟ್ರಿ. ಸೊ ಅದನ್ನೊಂದು 5700, ಅದು 4500. ಸೊ ಇದು 5700 mAh ಬ್ಯಾಟ್ರಿ. ಸೊ ಅದಕ್ಕೆ 120 ವ್ಯಾಟ್ ಚಾರ್ಜರ್, ಇದಕ್ಕೆ 100 ವ್ಯಾಟ್ ಚಾರ್ಜರ್. ಸೊ ಅದರಲ್ಲಿ ಕೂಡ ವ್ಯತ್ಯಾಸ ಡಿಫ್ರೆನ್ಸ್ ಏನು ಮಾಡಿದ್ದಾರೆ. ಸೊ ಅದರ ಕಡಿಮೆ ಕೊಟ್ಟು ಚಾರ್ಜಿಂಗ್ ಜಾಸ್ತಿ ಕೊಡ್ತಾರೆ, ಇದರಲ್ಲಿ ಬ್ಯಾಟ್ರಿ ಜಾಸ್ತಿ ಕೊಡ್ತಾರೆ, ಚಾರ್ಜರ್ ವ್ಯಾಟ್ ಕಡಿಮೆ ಕೊಟ್ಟಿದ್ದಾರೆ, ಇಷ್ಟೇ ಇರೋದು ವ್ಯತ್ಯಾಸ. ಇದು ಕೂಡ ಒಂದು 8 ಇಂಚಿನ ಒಂದು OLED, ಇದು ಒಂದು 8 ಇಂಚಿನ ಒಂದು OLED ಡಿಸ್ಪ್ಲೇ. ಸೊ 8 ಇಂಚಿನ ಒಂದು ಅಮೋಲೆಡ್, ಇದರಲ್ಲಿ ಒಂದು 8 ಇಂಚಿನ ಒಂದು ಅಮೋಲೆಡ್ ಡಿಸ್ಪ್ಲೇ. ಇದು ಕೂಡ ಒಂದು ಸಖತ್ತಾಗಿ ಫೋನ್ ಇದೆ. ಇದರ ಒಂದು ಪ್ರೈಸ್ ಬಂದರೆ 1,15,300 ರೂಪಾಯಿ ಒಂದು ಲಾಂಚ್ ಆಗುತ್ತೆ. ಸೊ ಲಾಂಚ್ ಆಗ್ತಾಯಿದೆ ಈ ಫೋನ್. ಇದು ಕೂಡ ಅಂದರೆ Android 14 OS ಮೇಲೆ ರನ್ ಆಗುತ್ತೆ ಈ ಫೋನು ಕೂಡ. ಸೊ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ Vivo X Fold 3 Pro ಅಂತ ಫೋನು, ಇದೊಂದು ಫೋಲ್ಡೇಬಲ್ ಫೋನ್. ಇದು ತುಂಬಾ ಚೆನ್ನಾಗಿದೆ ಈ ಫೋನು ಕೂಡ. ಅದರ ಪ್ರೈಸ್ ಕೂಡ ತುಂಬಾ ಹಾಗೆ ಇದೆ. ಬಟ್ ನನಗೆ ವಿವೋ, ರಿಯಲ್ಮಿ, ಸೊ ಇದರಲ್ಲಿ 1 lakh ಕೊಟ್ಟು ಅಂಥದ್ದು ಏನಿರುತ್ತೆ. ಸೊ ತೊಗೊಂಡ್ರೆ ಸ್ಯಾಮ್ಸಂಗ್ ಮತ್ತು ಐಫೋನ್ ತೊಗೋಬೋದು, ಅಥವಾ ಇನ್ಯಾವುದು ಫೋನ್ ತೊಗೋಬೋದು. 2 ಫೋನು, ಸ್ಯಾಮ್ಸಂಗ್ ಫೋನು ತುಂಬ ಇರುತ್ತೆ. ಅಂತ ಪ್ರೀಮಿಯಮ್ ಫೋನ್ ತೊಗೊಳೋದಿದ್ರೆ ಸ್ಯಾಮ್ಸಂಗ್ ತೊಗೋಬೋದು. ಸೊ ವಿವೋ ಅಂತ ರಿಯಲ್ಮಿ, ಸೊ ಅಷ್ಟೊಂದು ನಾನು ಎಕ್ಸ್ಪೆಕ್ಟೇಬಲ್ ಮಾಡಲ್ಲ. ಸೊ ನಿಮಗೆ ಏನು ಅನಿಸುತ್ತೆ, ಓಕೆ ನೀವು ಬೇಕಾದ್ರೆ ತೊಗೋಬೋದು. ಸೊ ನೋಡಿಕೊಂಡು ತೊಗೊಳ್ಳಿ. ಇನ್ನು ಮುಂದಿನ ಫೋನು ಶಾಮಿ ಕಡೆಯಿಂದ ಶಾಮಿ K70 ಅಂತ. ಸೊ ಈ ಫೋನ್ ಒಂದು ಜುಲೈ 30 ಲಾಂಚ್ ಆಗುತ್ತೆ. ಇದು ಕೂಡ ಸ್ನ್ಯಾಪ್ಡ್ರ್ಯಾಗನ್ 8 ಜನರೇಷನ್ 3 ಮತ್ತು ಇದರಲ್ಲಿ 12 GB ರ್ಯಾಮ್ ಇದೆ ಮತ್ತು 50 MP ಪ್ಲಸ್ 2 MP ಕ್ಯಾಮ್ರಾ ಇದೆ. ಮತ್ತು ಇದರಲ್ಲಿ ಫ್ರಂಟ್ ಕ್ಯಾಮ್ರಾ ಒಂದು 16 MP ಇದೆ. ಸೊ ಆ್ಯಸ್ ಯೂಶುವಲ್ ಒಂದು 5000 mAh ಬ್ಯಾಟ್ರಿ. ಇದರಲ್ಲಿ ಕೂಡ 120 ವ್ಯಾಟಿನ ಒಂದು ಫಾಸ್ಟ್ ಚಾರ್ಜಿಂಗ್ ಸಿಗ್ತಾಯಿದೆ ಬಾಕ್ಸ್ ಒಳಗೆ. ಮತ್ತು 6.67 ಇಂಚಿನ ಒಂದು OLED ಡಿಸ್ಪ್ಲೇ ಸಿಗ್ತಾಯಿದೆ ಇದರಲ್ಲಿ ಕೂಡ. ಇದು ಕೂಡ ಆ್ಯಂಡ್ರಾಯ್ಡ್ 14 ಮೇಲೆ ರನ್ ಆಗುತ್ತೆ. ಇದರ ಒಂದು ಪ್ರೈಸ್ ಒಂದು 30,000 ರೂಪಾಯಿ ರೇಂಜಲ್ಲಿ ಈ ಫೋನು ಲಾಂಚ್ ಆಗುತ್ತೆ. ಸೊ 30,000 ರೇಂಜಿಗೆ ಈ 30,000 ರೂಪಾಯಿ ಕೊಟ್ಟು ಈ ಫೋನ್ ಒಂದು ತೊಗೋಬಹುದಾ ಅಂತ ನಿಮ್ಗೆ ಹೇಗೆ ಅನಿಸುತ್ತೆ. ಇದರಲ್ಲಿ ಇಷ್ಟು ಫೋನ್ಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಹಾಗೆ ಒಂದೊಂದು. ಸೊ ನಿಮಗೆ ಫೋನ್ಗಳೆಲ್ಲ ಏನು ಅನಿಸುತ್ತೆ ಅಂತ ನೋಡಿ. ಸೊ ಇನ್ನು ಮುಂದಿನ ಒಂದು ಫೋನಿಗೆ ಬಂದು ಸೋನಿ Xperia 1 VI ಅಂತ ಫೋನ್. ಸೋನಿ ಕಡೆಯಿಂದ ಒಂದು ಫೋನ್ ಲಾಂಚ್ ಆಗ್ತಿದೆ. ಸೊ ಗೊತ್ತಾ, ಸೋನಿ ಕಡೆಯಿಂದ ಯಾವುದೇ ಒಂದು ಫೋನು ಲಾಂಚ್ ಆಗೇ ಇಲ್ಲ. ಸೊ ಈ ಫೋನು ಈ ಫೋನು ಲಾಂಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆದರೆ ಆಗತ್ತೆ ಎಲ್ಲ ಡೌಟು ಅನಿಸುತ್ತೆ ನನಗೆ ಮಾತ್ರ. ಹಾಗೆ ನಂಬೋಕ್ಕಾಗ್ತಿಲ್ಲ, ಯಾಕೆಂದರೆ ಇದು ತುಂಬ ದಿನಗಳಾಯಿತು ಸೋನಿ ಕಡೆಯಿಂದ ಯಾವುದೇ ಒಂದು ಫೋನ್ ಬಂದೇ ಇಲ್ಲ. ಸೊ ಇದು ಡಿಸೆಂಬರಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಿದ್ರು ಅವರು. ಸೊ ಡಿಸೆಂಬರ್ 18 ತಾರೀಕಿಗೆ ಒಂದು ಸೋನಿ Xperia 1 VI ಅಂತ ಒಂದು ಫೋನ್ ಲಾಂಚ್ ಆಗುತ್ತೆ. ಸೊ ಇದು ಕೂಡ ಸೇಮ್ ಸ್ನ್ಯಾಪ್ಡ್ರ್ಯಾಗನ್ 8 ಜನರೇಷನ್ 3 ಅಂತ ಮತ್ತು 12 GB ರ್ಯಾಮ್ಗಳಿಂದ ಬರ್ತಾ ಇದೆ. ಮತ್ತು 48 MP ಪ್ಲಸ್ 12 MP ಕ್ಯಾಮ್ರಾ ಇದರಲ್ಲಿ ರಿಯರ್ ಕ್ಯಾಮ್ರಾ. ಫ್ರಂಟ್ MP ಕೂಡ ಬರೀ 12 MP ಇದೆ. ಫ್ರಂಟ್ MP ಬರೀ 12 MP ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತು ಇದು ರೇಂಜ್ ಪ್ರೈಸ್ ಕೂಡ ತುಂಬಾ ಇಟ್ಟಿದ್ದಾರೆ, 1,26,000 ಇಟ್ಟಿದ್ದಾರೆ ಬರೀ 12 MP ಕ್ಯಾಮ್ರಾ. ಸೊ ಮತ್ತು ಇದರಲ್ಲಿ ಕೂಡ 5000 mAh ಮಾಮೂಲಿಯಾಗಿ 5000 mAh ಬ್ಯಾಟ್ರಿ, ಇನ್ನು 30 ವ್ಯಾಟನ್ನು ಚಾರ್ಜರ್ ಅಂತ. ಸೊ ಇನ್ನು ಎಲ್ಲಿ ಇದ್ದಾರೆ 1 ಲಕ್ಷ ರೂಪಾಯಿ ಕೊಟ್ಟು ಫೋನ್ ತೊಗೋಬೇಕು, 30 ವ್ಯಾಟನ್ನು ಚಾರ್ಜರ್ ಕೊಟ್ಟಿದ್ದಾರೆ. 120 ವ್ಯಾಟನ್ನು ಚಾರ್ಜರ್ ಕೊಟ್ಟಿದ್ದಾರೆ. ಇಲ್ಲಿ ಬರೀ 30 ವ್ಯಾಟನ್ನು ಚಾರ್ಜರ್ ಕೊಟ್ಟಿದ್ದಾರೆ. ನಮ್ಗೆ 25,000 ರೂಪಾಯಿಗೂ ಸಿಗುತ್ತೆ 30 ವ್ಯಾಟನ್ನು ಚಾರ್ಜರು. ನನಗೆ ಯಾಕೋ ಈ ಫೋನು ತುಂಬ ಸರಿ ಅನಿಸಲಿಲ್ಲ. ಇದು ಕೂಡ Android 14 ಮೇಲೆ ರನ್ ಆಗುತ್ತೆ ಮತ್ತು 6.5 ಇಂಚಿನ OLED ಡಿಸ್ಪ್ಲೇ. ಇದು 1,26,000 ರೂಪಾಯಿ ಪ್ರೈಸ್. ನಿಮಗೆ 1,26,000 ರೂಪಾಯಿಗೆ ನಿಮಗೆ ಈ ಫೋನು ಲಾಂಚ್ ಆಗುತ್ತೆ. ಸೊ ಇವೆಲ್ಲ ಫೋನ್, ಇನ್ನೂ ಸುಮಾರು ಫೋನ್ಗಳಿವೆ. ಬಟ್ ಅದರಲ್ಲಿ ಕೆಲವೊಂದಿಷ್ಟು ಫೋನ್ಗಳನ್ನು ನಾನು ನಿಮ್ಗೆ ಹೇಳಿದ್ದೀನಿ, ತಿಳಿಸ್ಕೊಡ್ತೀನಿ. ಸೊ ಕೆಲವೊಂದಿಷ್ಟು ಫೋನ್ಗಳು ಇನ್ನೇನು ಸ್ವಲ್ಪ ದಿನಗಳಲ್ಲೇ ಲಾಂಚ್ ಆಗುತ್ತೆ. ಅವು ಕೂಡ ಒಂದು ಲಾಂಚ್ ಆಗೋ ಒಂದು ಸಮಯದ ಒಂದು ದಿನದಲ್ಲಿ ನಾನು ಅದರ ಫುಲ್ ಡೆಪ್ತ್ ರಿವ್ಯೂವನ್ನು ಹೇಳ್ತೀನಿ ನಿಮಗೆ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್, ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್, ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಓಕೆ.